ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಝೀರೋ ಆಯಿಲ್ ಕುಕಿಂಗ್. ನಾನು ನಿಮ್ಮ ಮನೆ ಹುಡುಗಿ ಜಯಪ್ರದ. ನಮ್ಮ ಮನೆಯ ಅಡುಗೆ ಮನೆಯಲ್ಲಿದೆ ನಮ್ಮ ಎಲ್ಲ ರೋಗಗಳಿಗೂ ರಾಮಬಾಣ. ಹಾಗಾದರೆ ಇವತ್ತು ನಮ್ಮ ಮನೆ ಅಡುಗೆ ಸ್ಪೆಷಲ್ ಏನಪ್ಪ ಅಂತ ಅಂದರೆ ಗೋಬಿ ಗ್ರೇವಿ. ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ಎಣ್ಣೆ ಇಲ್ಲದೆ ಇದನ್ನು ಯಾವ ರೀತಿ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ. ಫಸ್ಟು ಬೇಯಿಸಿಟ್ಕೊಂಡಿರುವಂಥ ಗೋಬಿಗೆ ನಾನು ಬಿಸಿನೀರಲ್ಲಿ ಇದನ್ನು ಅರಿಶಿನ ಉಪ್ಪು ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ. ಸೊ ಅದಕ್ಕೆ ನಾನು 1/2 ಕಪ್ಪಷ್ಟು ಮೊಸರು, ಅಚ್ಕಾರದ ಪುಡಿ, ಜೀರಿಗೆ ಪುಡಿ, ಧನಿಯಾ ಪುಡಿನ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ಇಲ್ಲಿ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಕಲಸಿ ಇದು ಮ್ಯಾಗ್ನೆಟೈಸ್ ಆಗೋಕ್ಕೆ ನೀವೇನು ಮಾಡಬೇಕಂದ್ರೆ ಒಂದು 15ರಿಂದ 20 ನಿಮಿಷ ಇದನ್ನು ಬಿಡಬೇಕು. ಇದರಲ್ಲಿ ಮಸಾಲೆಗಳೆಲ್ಲ ಚೆನ್ನಾಗಿ ಹುರ್ಕೋಬೇಕು. ಸೊ ಇದನ್ನು ಒಂದು ಸೈಡಿಗೆ ಎತ್ತಿಟ್ಕೊಂಬಿಡೋಣ. ಇದಾಗೋವರೆಗೂ ನಾವು ಒಂದು ಗ್ರೇವಿನ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ನಾನಿಲ್ಲಿ ಒಂದು ದೊಡ್ಡ ಸೈಜ್ ಟೊಮ್ಯಾಟೋನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ ನಾನಿಲ್ಲಿ ಗೋಡಂಬಿನ ನೆನೆಸಿಟ್ಕೊಂಡಿರೋದನ್ನ ಕೂಡ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಗೋಡಂಬಿ ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ ಮತ್ತು ತಿಕ್ನೆಸ್ ಕೂಡ ಸೂಪರ್ ಡೂಪರ್ ಆಗಿರುತ್ತೆ. ಇದಕ್ಕೆ ಒಂದು ಚೂರು ದಾಲ್ಚಿನ್ನಿ, 1-2 ಲವಂಗ, 1 ಏಲಕ್ಕಿ ನಾನು ಇಲ್ಲಿ ಹಾಕ್ಕೊತಾ ಇದ್ದೀನಿ. ನೀವು ನಿಮಗೆ ಮಸಾಲೆಗೆ ತಕ್ಕಂತೆ ಐಟಮ್ಸ್ಗಳನ್ನ ಕೂಡ ನೀವಿಲ್ಲಿ ವೇರಿಯೇಷನ್ ಕೂಡ ಮಾಡ್ಬೋದು. ಸೊ 1 ಟೀ ಸ್ಪೂನಷ್ಟು ಜೀರಿಗೆ, 1 ಟೀ ಸ್ಪೂನಷ್ಟು ಮೆಂತ್ಯ ಮತ್ತು ಇದು ರುಬ್ಬಕ್ಕೆ ಬೇಕಾಗಿರುವಂಥ ನೀರನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಇದನ್ನು ನಾನು ಫುಲ್ಲು ನುಣ್ಣಗೆ ರುಬ್ಕೊತಾ ಇದ್ದೀನಿ. ಸೊ ಇನ್ನೂ ಒಂದು ಕಡಾಯಿನ ಇಟ್ಕೊಂಡ್ಬಿಟ್ಟು ಕಡಾಯಿ ಬಿಸಿ ಆದಮೇಲೆ ಎಲ್ಲನೂ 1 ಟೀ ಸ್ಪೂನ್ ಆಗುವಷ್ಟು ಮಸಾಲೆ ಐಟಮ್ಸ್ಗಳು ಅಂದರೆ ಒಗ್ಗರಣೆ ಐಟಮ್ಸ್ಗಳನ್ನ ನಾನಿಲ್ಲಿ ತೊಗೊತಾ ಇದ್ದೀನಿ. ಸೊ ಒಗ್ಗರಣೆ ಐಟಮ್ಸ್ಗಳನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದೆಲ್ಲ ಚಟಪಟ ಅನ್ನಬೇಕು. ಚಟಪಟ ಅನ್ನೋವರೆಗೂ ಅದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ಅದು ಫ್ರೈ ಆದಮೇಲೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ, ಕರಿಬೇವನ್ನ ಹಾಕ್ಕೊತಾ ಇದ್ದೀನಿ. ಕರಿಬೇವನ್ನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಿರುತ್ತಲ್ಲ ಅದನ್ನು ನಾನಿಲ್ಲಿ ತರಿಯಾಗಿ ಮನೆಯಲ್ಲೇ ಮಾಡ್ಕೊಂಡಿರೋದು, ಯಾವುದು ಅಂಗಡಿಯಿಂದ ತಂದಿರೋದಲ್ಲ. ಸೊ ಇದೆಲ್ಲ ಬಿಸಿ ಆದಮೇಲೆ ನಾನಿಲ್ಲಿ 1 ಮೀಡಿಯಮ್ ಸೈಜಷ್ಟು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಈರುಳ್ಳಿ ಎಲ್ಲನೂ ಚೆನ್ನಾಗಿ ನಾವು ಟ್ರಾನ್ಸ್ಪರೆಂಟ್ ಆಗುವವರೆಗೂ ಇದು ಮಾಡ್ಕೋಬೇಕು. ಈರುಳ್ಳಿ ಬೇಯಕ್ಕೆ ನಿಮ್ಗೇನಾದರೂ ನೀರಿನ ಅವಶ್ಯಕತೆ ಇದೆ, ತಳ ಹಿಡಿತಾ ಇದೆ ಅಂತಂದರೆ ನೀವು ಅದನ್ನು ಹಾಕ್ಕೊಳ್ಳಿ. ಸೊ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದು ಟ್ರಾನ್ಸ್ಪರೆಂಟ್ ಆದಮೇಲೆ ನಾವಿಲ್ಲೇನು ಟೊಮ್ಯಾಟೊ ಮತ್ತು ಗೋಡಂಬಿ ಮಿಕ್ಸ್ಚರ್ ಏನು ಮಾಡ್ಕೊಂಡಿರ್ತೀವಲ್ಲ ಮಿಶ್ರಣ, ಅದನ್ನು ನಾವಿಲ್ಲಿ ಆ್ಯಡ್ ಮಾಡಬೇಕಾಗತ್ತೆ. ಸೊ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಇದು ಕೂಡ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ಹಸಿ ವಾಸನೆ ಹೋಗಿ ಬೇಯಿಸ್ಕೊಂಡ ನಂತರ ಸೊ ಇದಕ್ಕೆ ನಾನು 2 ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ, 1 ಟೀ ಸ್ಪೂನಷ್ಟು ಧನಿಯಾ ಪುಡಿ, ಅರ್ಧ ಟೀ ಸ್ಪೂನ್ ಜೀರಿಗೆ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲನ ಹಾಕಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಗರಂ ಮಸಾಲ ನೀವು ಲಾಸ್ಟಿಗೂ ಹಾಕ್ಕೋಬೋದು. ಆಮೇಲೆ ಇಲ್ಲಿ ನಾನು ಅರಿಶಿನ ಮತ್ತು ಉಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಯಾವ ಥರ ಅಂದರೆ ಅದು ಬೆಂದು ಒಂಥರ ಗಟ್ಟಿ ಸ್ಟ್ರಕ್ಚರ್ ಆಗಿ ತಳನ ಹಿಡಿಯಲ್ಲ, ತಳ ಬಿಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಲ್ಲಿವರೆಗೂ ನೀವು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ನಾನು ಯಾವಾಗಲೂ ಮುಚ್ಚಿನೇ ಬೇಯಿಸ್ಕೊಳ್ಳೋದು. ಇದರಿಂದ ನ್ಯೂಟ್ರಿಷನ್ಸ್ ಎಲ್ಲ ಹೊರಗಡೆ ಹೋಗಲ್ಲ, ಗ್ಯಾಸ್ ಯೂಸ್ ಕೂಡ ಕಮ್ಮಿ ಆಗುತ್ತೆ. ಸೊ ನನಗೆ ತುಂಬ ಜನ ಕೇಳ್ತಾ ಇದ್ರಿ, ಯಾಕೆ ನೀವು ಆಯಿಲ್ಲೆಸ್ ಕುಕ್ಕಿಂಗ್ ಮಾಡ್ತೀರಾ, ಯಾಕೆ ಆಯಿಲ್ನ ಯೂಸ್ ಮಾಡಲ್ಲ ಅಂತ ಅಂದರೆ ಫಸ್ಟ್ ಬಂದುಬಿಟ್ಟು ರಿಫೈನ್ಡ್ ಆಯಿಲು ದೇಹಕ್ಕೆ ಒಳ್ಳೆಯದಲ್ಲ. ಆಮೇಲೆ ವೇಟ್ ಮ್ಯಾನೇಜ್ಮೆಂಟ್ಗಾಗಿರ್ಬೋದು, ಹಾರ್ಟ್ ಹೆಲ್ತ್ಗೆ, ಕ್ಯಾನ್ಸರ್ಗೆ, ಡೈಜೆಷನ್ಗೆ ಮತ್ತು ನಾವು ಆಯಿಲ್ ಹಾಕಿ ಏನಾದರೂ ಅಡುಗೆ ಮಾಡಿದಾಗ ಏನಾಗುತ್ತೆ, ಈ ವಾಟರ್ ಸಾಲ್ಯುಬಲ್ ವಿಟಮಿನ್ಸ್ ಮಿನರಲ್ಸ್ ಎಲ್ಲನೂ ಹಾಳಾಗೋಗ್ಬಿಡುತ್ತೆ. ಇದರಿಂದ ನಮಗೆ ಪೂರ್ತಿಯಾದಂಥ ನ್ಯೂಟ್ರಿಷನ್ಸು ಸಿಗೋಲ್ಲ, ನ್ಯೂಟ್ರಿಷನ್ನು ರಿಟೈನ್ ಆಗೋಲ್ಲ. ಆಮೇಲೆ ನಮಗೆ ಹೆಲ್ದಿಯರ್ ಸ್ಕಿನ್ ಬೇಕು, ಎನರ್ಜಿ ಬೇಕು ಅಂದರೆ ನಾವು ಆಯಿಲ್ಲೆಸ್ ಕುಕ್ಕಿಂಗ್ ಮಾಡಲೇಬೇಕು. ಸೊ ಇವಾಗ ಬರ್ತಾ ಇರೋ ರಿಫೈನ್ಡ್ ಆಯಿಲಿಂದ ನಮ್ಮ ದೇಹಕ್ಕೆ ತುಂಬ ಹಾನಿಕರವಾಗಿದೆ. ಅದಕ್ಕೋಸ್ಕರ ನಾನು ಆಯಿಲ್ಲೆಸ್ ಕುಕ್ಕಿಂಗ್ನೇ ಮಾಡೋದು. ಸೊ ಇಲ್ಲಿ ಬೇಯಿಸಿಟ್ಕೊಂಡಿರುವಂಥ ಗೋಬಿನ ಆ್ಯಡ್ ಮಾಡಿಕೊಂಡು ಇದನ್ನ ಚೆನ್ನಾಗಿ ಮಿಶ್ರಣ ಮಾಡ್ಕೊತಾ ಇದ್ದೀನಿ. ನೋಡಿ, ನಿಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕು, ಯಾವ ತಿಕ್ನೆಸ್ಸಿಗೆ ನೀವು ಇದು ಬೇಕೋ ಆ ತಿಕ್ನೆಸ್ಗೆ ಇದನ್ನು ನೀವು ತೊಗೊಂಡು ಬನ್ನಿ. ನಿಮಗೆ ನೀರಿನ ಅವಶ್ಯಕತೆ ಹೆಚ್ಚು ಕಡಿಮೆ, ಗ್ರೇವಿ ಥರ ಬೇಕಾ ಇಲ್ಲ ಸಾಂಬಾರು ಥರ ಸ್ವಲ್ಪ ಲಿಕ್ವಿಡ್ ಆಗಬೇಕಾ, ಅದನ್ನು ಅಡ್ಜಸ್ಟ್ ನೀವು ಮಾಡ್ಕೊಳ್ಳಿ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಮುಂದೆ ದಿನ ಒಂದೊಂದು ಹೆಲ್ದಿ ರೆಸಿಪಿ ಜೊತೆಗೆ ಅದರ ಬೆನಿಫಿಟ್ಸ್ಗಳು ಯಾಕೆ ಅದನ್ನು ನಾವು ಯೂಸ್ ಮಾಡಬೇಕು ಅನ್ನೋದು ಹೇಳ್ತೀನಿ. ಬಿಕಾಸ್ ನಮ್ಮ ಮನೆ ಅಡುಗೆ ಮನೆಯಲ್ಲೇ ನಮ್ಮ ಎಲ್ಲ ರೋಗಗಳಿಗೂ ರಾಮಬಾಣ ಇದೆ. ಜಸ್ಟ್ ಯಾವ ರೀತಿ ಯಾವ ಕ್ವಾಂಟಿಟಿಯಲ್ಲಿ ಯೂಸ್ ಮಾಡಬೇಕು ಅನ್ನೋದು ನಮಗೆ ಗೊತ್ತಾಗಬೇಕು. ಲಾಸ್ಟಿಗೆ ಗಾರ್ನಿಷಿಗೆ ನಾನಿಲ್ಲಿ ಸ್ಪ್ರಿಂಗ್ ಆನಿಯನ್ನ ಯೂಸ್ ಮಾಡಿಬಿಟ್ಟು 1 ಸರ್ವಿಂಗ್ ಬೌಲ್ಗೆ ನಾನಿಲ್ಲಿ ಗೋಬಿನ ತೊಗೊತಾ ಇದ್ದೀನಿ. ಸೊ ಇದನ್ನು ನೀವು ದೋಸೆ, ಚಪಾತಿ, ರೊಟ್ಟಿ, ಅನ್ನ ಯಾವುದಕ್ಕೆ ಬೇಕಾದರೂ ಯೂಸ್ ಮಾಡ್ಬೋದು. ನಾವು ಇದನ್ನು ಜಾಸ್ತಿ ರಾಗಿ ರೊಟ್ಟಿಗೆಲ್ಲ ಯೂಸ್ ಮಾಡ್ಕೊತೀವಿ, ಚೆನ್ನಾಗಿರುತ್ತೆ ಟೇಸ್ಟು. ದೋಸೆ ಕೂಡ ಸೂಪರ್ ಡೂಪರ್ ಆಗಿರುತ್ತೆ. ಸೊ ನೀವು ಕೂಡ ಇದನ್ನು ಟ್ರೈ ಮಾಡಿ ಯಾವ ರೀತಿ ಇತ್ತು, ಟೇಸ್ಟ್ ಹೇಗಿತ್ತು, ಸ್ಪೆಷಲಿ ಎಣ್ಣೆ ಇಲ್ಲದೆ ಮಾಡಿದಾಗ ಯಾವ ರೀತಿ ನಿಮಗೆ ಟೇಸ್ಟ್ ಅನ್ನಿಸ್ತು ಅನ್ನೋದನ್ನ ಹೇಳಿ. ಆಮೇಲೆ ನಾನಿಲ್ಲಿ ತೆಂಗಿನಕಾಯಿನ ಯೂಸ್ ಮಾಡಿಲ್ಲ, ಸೊ ಅದನ್ನ ನೀವು ನೋಟ್ ಮಾಡಿರ್ಬೋದು ಅನ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಹ್ಯಾವ್ ಅ ನೈಸ್ ಡೇ. ನಾಳೆ ಮತ್ತೊಂದು ವೀಡಿಯೋಂದಿಗೆ ನಾನು ನಿಮ್ಮನ್ನು ಮೀಟ್ ಆಗ್ತೀನಿ. ಬಾಯ್.